ನ್ಯೂ ಇಯರ್ ಮೂಡ್ನಲ್ಲಿದ್ದ ರೋಡ್ ರೋಮಿಯೋಗಳಿಗೆ ಬಿಗ್ ಶಾಕ್ ಅಂತೆ. ಸಿಸಿಬಿ ಪೊಲೀಸರಿಂದ ಆಪರೇಷನ್ ರೋಮಿಯೋ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಾತ್ರಿ ಇಡೀ ರಸ್ತೆಯಲ್ಲಿ ಸುತ್ತಾಡೋ ರೋಡ್ ರೋಮಿಯೋಗಳಿಗೆ ಕ್ಲಾಸ್ ತಗೊಳ್ತಾರಂತೆ. ಸೊ ಜೋಪಾನ. ತಡರಾತ್ರಿ ಸಿಸಿಬಿಯಿಂದ ಆಪರೇಷನ್ ರೋಮಿಯೋ ಹೆಸರಲ್ಲಿ ಸ್ಪೆಷಲ್ ಡ್ರೈವ್ ಆಗಿದೆ. ನೀವು ಗಮನಿಸಿರ್ತೀರಿ, ಬೆಂಗಳೂರಲ್ಲಿದ್ದರೆ ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಹಿನ್ನೆಲೆ ಪೊಲೀಸರು ಹೊಯ್ಸಳ, ಆಮೇಲೆ ಅವರ ಟೂ ವೀಲರ್ಗಳಾಗಿರ್ಬೋದು, ನಿನ್ನೆಯಿಂದಲೂ ಕೂಡ ಆ ಒಂದು ಚೆಕಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲರ್ಟ್ ಆಗಿದ್ದಾರೆ ಪೊಲೀಸರು. ಸೊ ನಾನ್ ಸೆನ್ಸ್ ಕ್ರಿಯೇಟ್ ಮಾಡಿ ಕುಡ್ದು ಹೆಂಗೆ ಬೇಕು ಹಂಗೆ ಆಡಬಾರ್ದು. ರೋಡ್ನಲ್ಲಿ ಹೋಗುವಂಥವ್ರು ಕಿರಿಕ್ ಮಾಡೋದು, ರೋಡ್ ರೋಮಿಯೋಗಳು ಅಂತೆಲ್ಲ ಇರ್ತಾರೆ ಒಂದು ಟೀಮ್. ಅಂಥವ್ರುಗಳನ್ನ ಕೆಲವೊಬ್ಬರನ್ನ ವಶಕ್ಕೆ ಪಡೆದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರಂತೆ. ಇದು ಜಸ್ಟ್ ಎಕ್ಸಾಂಪಲ್. ಇದು ಇಂಥದ್ದು ಮತ್ತೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಅವರು ಒಂದು ರೀತಿ ಎಲ್ಲ ಬೆಂಗಳೂರಿನ ಹಲವು ಮೇನ್ ರೋಡ್ಗಳಲ್ಲಿ, ಎಕ್ಸಾಂಪಲ್ ಯಶವಂತಪುರದಲ್ಲಿ ಆಯಿತು, ಇಲ್ಲಿ ಮಲ್ಲೇಶ್ವರಂನಲ್ಲೂ ಆಯಿತು, ಹೀಗೆ ಎಲ್ಲ ಕಡೆ ಪೊಲೀಸರು ತಮ್ಮ ಎಷ್ಟು ಜನ ಇದ್ದಾರೆ ಸಿಬ್ಬಂದಿಗಳೆಲ್ಲರೂ ಅಲರ್ಟ್ ಆಗಿ ಆ ಒಂದು ಸೈರನ್ ಮುಖಾಂತರ ರೋಡ್ನ ಸುತ್ತುತ್ತಾ ಇದ್ರು ನೆನ್ನೆ ರಾತ್ರಿ ಎಲ್ಲ. ಅದು ಇನ್ನೂ ಮುಂದುವರಿಸ್ತಾರೆ ಇವತ್ತು ಕೂಡ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಗಿರೀಶ್ ನೀಡ್ತಾರೆ. ಗಿರೀಶ್, ಜನ ಎಲ್ಲ ಪಾರ್ಟಿ ಮೋಡ್ಗೆ ಸ್ವಿಚ್ ಆನ್ ಆಗ್ತಾ ಇದ್ರೆ ಪೊಲೀಸರು ಪ್ರೊಟೆಕ್ಟ್ ಮಾಡೋದು ಹೆಂಗೆ ಅನ್ನೋ ಒಂದು ಕುತೂಹಲ ಮತ್ತು ಎಚ್ಚರಿಕೆಯಿಂದ ಇದ್ದಂಗೆ ಕಾಣಿಸ್ತಾ ಇದೆ. ಏನು ಹೊಸ ವಿಶೇಷತೆ ಏನು ಪೊಲೀಸರ ಕಡೆಯಿಂದ? ಹೆಂಗೆ ಅಲರ್ಟ್ ಆಗಿದ್ದಾರೆ? ಏನು ಮಾಡಬೇಕಂತೆ ನಾಳೆ, ಏನು ಮಾಡಬಾರ್ದಂತೆ, ಎಷ್ಟು ಗಂಟೆ ಒಳಗೆ ಮನೆಗೆ ಸೇರ್ಕೋಬೇಕು? ಓವರ್ ಆಲ್ ಡೀಟೇಲ್ಸ್ ಕೊಟ್ಬಿಡಿ. ಆ್ಯಂಡ್ ಎಲ್ಲಿದ್ದೀರಿ ತಾವು ಸದ್ಯಕ್ಕೆ? ಹೌದು ವಿದ್ಯಾ, ಇನ್ನೇನು ಹೊಸ ವರ್ಷಕ್ಕೆ ಈಗಾಗಲೇ ಕೆಲವೇ ಗಂಟೆಗಳು ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ, ಅದರಲ್ಲೂ MG ರೋಡ್ ಆಗಿರಬಹುದು, ಚರ್ಚ್ ಸ್ಟ್ರೀಟ್ ರೋಡ್ ಆಗಿರಬಹುದು, ಈ ರೋಡ್ಗಳಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರಿ ಹೊಸ ವರ್ಷವನ್ನ ಬರಮಾಡಿಕೊಳ್ತಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಬೇಸಿಕ್ ಆಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಬ್ಯಾರಿಕೇಡ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಅಥವಾ ಯಾವುದೇ ಸಮಯದಲ್ಲೂ ಜನರು ಏನು ನೂಕುನುಗ್ಗಲು ಆಗಬಾರ್ದು ಎಂಬ ಉದ್ದೇಶದಿಂದ ಪೊಲೀಸರು ಕಳೆದ ಬಾರಿ ಯಾವುದೇ ವರ್ಷಕ್ಕೂ ಹೋಲಿಸಿಕೊಂಡರೆ ಈ ಬಾರಿ ಸಾಕಷ್ಟು ವಿಶೇಷವಾಗಿ ಭದ್ರತೆಯನ್ನ ಪೊಲೀಸರು ನಿಗದಿಪಡಿಸಿದ್ದಾರೆ. ಅದಕ್ಕೆ 30 ಅಂಶಗಳ ಒಂದು ರೂಲ್ಸ್ ಅನ್ನು ಸಹ ಪೊಲೀಸರು ಈ ಹಿಂದೆ 26ನೇ ತಾರೀಕು ಏನು ಮಾಧ್ಯಮ ಗೋಷ್ಠಿಯನ್ನ ಕರೆದು ಪೊಲೀಸ್ ಕಮಿಷನರ್ ಅವರ ಒಂದು ನೇತೃತ್ವದಲ್ಲಿ ಮಾಧ್ಯಮಗಳಿಗೆ ತಿಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಏನು ನಾನು ಈಗ ಅಟ್ ಪ್ರೆಸೆಂಟ್ ನಾನು ಚರ್ಚ್ ಸ್ಟ್ರೀಟ್ ಹಾಗೂ MG ರೋಡ್ ನ ಮಧ್ಯಭಾಗದಲ್ಲಿ ಇದ್ದೇನೆ. ನೀವು ರಸ್ತೆಯನ್ನ ನೋಡ್ತಾ ಹೋಗಬಹುದು. ಏನು ರಸ್ತೆಯ ಮೇಲೆಲ್ಲ LED ಲೈಟ್ಗಳಾಗಿರಬಹುದು, ಅದೇ ರೀತಿ ಬೇರೆ ಬೇರೆ ರೀತಿಯ ಒಂದು ನೇಮ್ ಬೋರ್ಡ್ ಗಳನ್ನ ಅಥವಾ ಸೈನ್ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಇದು ಸಮಯ 6:10 ಆಗಿದೆ. ಹೀಗಾಗಿ ಇಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ ಲೈಟಿಂಗ್ಸ್ ಗಳು. ನಿಜವಾಗಿಯೂ 7 ಗಂಟೆ ಆದ ಸಂದರ್ಭದಲ್ಲಿ ನಿಜವಾಗಿಯೂ ಇದು ಸ್ವರ್ಗವೇ ಧರೆಗಿಳಿದಿದೆಯೇನೋ ಅನ್ನುವ ರೀತಿಯಲ್ಲಿ MG ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ ರೋಡ್ ಕಾಣ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಭದ್ರತೆಯನ್ನು ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಏನು CCTV ಕ್ಯಾಮೆರಾಗಳನ್ನ ತೋರಿಸ್ತಾ ಹೋಗ್ತೀವಿ. ಅಲ್ಲಿ ನೋಡಬಹುದು 360 ಡಿಗ್ರಿ ಕ್ಯಾಮೆರಾಗಳಾಗಿರಬಹುದು. ಸುಮಾರು ಒಂದು ಜಂಕ್ಷನ್ ನಲ್ಲಿ 4 ರಿಂದ 5 CCTV ಕ್ಯಾಮೆರಾಗಳನ್ನ ನಾವು ನೋಡ್ತಾ ಹೋಗ್ಬೋದು. ಈ ಹಿಂದೆ ಅಂದ್ರೆ ಕಳೆದ ವರ್ಷದಲ್ಲಿ ಸಾಕಷ್ಟು ಪುಂಡಾಟಿಕೆಯನ್ನ ಪುಂಡರು ಮೆರಿತಾ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಐಡೆಂಟಿಫಿಕೇಶನ್ ಮಾಡೋದು ಪೊಲೀಸರಿಗೆ ಒಂದು ಹರಸಾಹಸವಾಗಿತ್ತು ಅಂತಾನೆ ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವ ಏನು ಸಿಮಂತ್ ಕುಮಾರ್ ಸಿಂಗ್ ಅವರಿದ್ದಾರೆ, ಒಂದು ಕಟ್ಟುನಿಟ್ಟಿನ ಆದೇಶಗಳನ್ನ ಆಯಾಯ DCPಗಳಿಗೆ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಏರ್ಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಏನು 50 ಫ್ಲೈಓವರ್ ಗಳನ್ನ ರಾತ್ರಿ 10ರ ಮೇಲೆ ಯಾವುದೇ ಕಾರಣಕ್ಕೂ ಅಲ್ಲಿ ಎಂಟ್ರಿಯನ್ನ ನೀಡುತ್ತಾ ಇಲ್ಲ ಎಂಬುದು ಈ ಒಂದು ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ವಿಶೇಷವಾದಂತಹ ಸಂಗತಿ. ಯಾಕಂದ್ರೆ ಸಾಕಷ್ಟು ಜನರು ಹೊಸ ವರ್ಷದ ಆಚರಣೆಯಲ್ಲಿ ಮದ್ಯಪಾನ ಆಗಿರಬಹುದು ಅಥವಾ ಇನ್ಯಾವುದೇ ರೀತಿಯ ಎಂಜಾಯ್ಮೆಂಟ್ ಅನ್ನ ಮಾಡಿ ಏನು ಫ್ಲೈಓವರ್ ಮೇಲೆ ಹೋಗುವ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಏನು ಮಹಿಳಾ ಸೇಫ್ಟಿ ತುಂಬಾ ಅತಿ ಮುಖ್ಯವಾಗಿದೆ. ಈ ಒಂದು ವಿಚಾರವನ್ನ ಸಾಕಷ್ಟರ ಮಟ್ಟಿಗೆ ಏನು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಹಾಗೂ DCP ಲೆವೆಲ್ ಅಧಿಕಾರಿಗಳು ಮನಗೊಂಡಿದ್ದಾರೆ. ಹೀಗಾಗಿ ಎಲ್ಲಾ ರೀತಿಯ ಪೊಲೀಸ್ ಮಹಿಳಾ ಕಾನ್ಸ್ಟೇಬಲ್ಗಳಿದ್ದಾರೆ, ಅವರನ್ನು ಸಹ ಏನು ಕೆಲಸಕ್ಕೆ ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಮುಂದುವರೆದಂತೆ ಇನ್ನು ಪಬ್ಗಳ ವಿಚಾರದಲ್ಲಿ ನಾವು ನೋಡ್ತಾ ಹೋದರೆ ಪಬ್ಗಳಿಗೂ ಸಹ ಪೊಲೀಸರು ಸಾಕಷ್ಟು ರೀತಿಯ ವಾರ್ನಿಂಗ್ ಹಾಗೂ ನಿಯಮಗಳನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಅತಿ ಪ್ರಮುಖವಾಗಿ ಏನು ಮಹಿಳಾ ಸೇಫ್ಟಿ ಪರವಾಗಿ ಲೇಡಿ ಬೌನ್ಸರ್ಗಳು ಇರಲೇಬೇಕು. ಅದನ್ನ ಬಿಟ್ಟು ಬೇರೆ ಯಾವುದೇ ಏನು ಮೆನ್ ಬೌನ್ಸರ್ ಅಥವಾ ಯಾವುದೇ ರೀತಿಯ ಯುವಕರು ಅವ್ರನ್ನ ಟಚ್ ಮಾಡೋ ಹಾಗಿಲ್ಲ. ಈ ರೀತಿಯ ಸಾಕಷ್ಟು ನಿಯಮಗಳನ್ನ ಏನು ಏನು ಪಬ್ಗಳಲ್ಲಿ ಪೊಲೀಸರು ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಇವತ್ತು MG ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ ರೋಡ್
ಸಾಕಷ್ಟು ರೀತಿಯಲ್ಲಿ ತಯಾರಿ ಮಾಡ್ತಾ ಇದೆ. ಜನಗಳನ್ನ ನೀವು ನೋಡ್ತಾ ಹೋಗ್ಬೋದು. ಜನಗಳು ಸಹ ಇಲ್ಲಿ ಯುವಕ ಯುವತಿಯರು ತಂಡೋಪತಂಡವಾಗಿ ಬಂದು ಈ ಒಂದು ಎಂಜಾಯ್ಮೆಂಟ್ ಅನ್ನ ನೋಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿಯೂ ಸಹ ನೀವು ನೋಡಬಹುದು, ತುರ್ತು ಸಹಾಯಕ್ಕಾಗಿ ಒಂದು ಸಾಸ್ ಕಾಲ್ ಬೋರ್ಡ್ ಅನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವುದೇ ರೀತಿಯ ಒಂದು ತೊಂದರೆ ಆದಲ್ಲಿ ಇಮಿಡಿಯೇಟ್ ಆಗಿ ನಾವು ಆ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಪೊಲೀಸ್ ಸಹಾಯ ಇಲ್ಲಿಗೆ ನಮ್ಮನ್ನು ಹುಡಿಕೊಂಡು ಬರುತ್ತೆ. ಸೊ ಕಟ್ಟುನಿಟ್ಟಾದ ಕ್ರಮವನ್ನು ಪೊಲೀಸ್ ಇಲಾಖೆ ಜಾರಿಗೊಳಿಸಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಇನ್ನು ಹೊಸ ವರ್ಷಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಎಲ್ಲರೂ ಸಹ ಹೊಸ ವರ್ಷವನ್ನು ಬರಿಮಾಡಿಕೊಳ್ಳುವುದಕ್ಕೆ ಉತ್ಸುಕರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಗಿರೀಶ್ ವಸಿಷ್ಠ. ಥ್ಯಾಂಕ್ ಯು ಗಿರೀಶ್. ಡೀಟೇಲ್ಸ್ಗೆ ನೀವು ಲೈವ್ ಅಲ್ಲಿ ಇದ್ರಿ. ಹೊಸ ವರ್ಷಾಚರಣೆಗೆ ಇನ್ನು ಒಂದೇ ದಿನ ಬಾಕಿ ಇದೆ. ಹಾಗಾಗಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಹೇಗೆ ತಯಾರಿಯನ್ನ ಮಾಡಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದಿಡ್ತಾ ಇದ್ವಿ.